ಹೇಗೆ ನಿಮ್ಮ ಹೃದಯದಲ್ಲಿ ಪ್ರಿಯರೇ, ಪ್ರೈಸ್ ಗಾಡ್, ನಿಮ್ಮ ನಂಬಿಕೆಯನ್ನು ಬಿಲ್ಡ್ ಮಾಡ್ಕೊಳ್ತೀರಿ? ನಿಮ್ಮ ಹೃದಯದಲ್ಲಿ ಹೇಗೆ ನಂಬಿಕೆಯನ್ನು ಉತ್ಪತ್ತಿ ಮಾಡ್ಕೊಳ್ತೀರಿ? ಯಾಕಂದ್ರೆ ಬೈಬಲ್ ಹೇಳ್ತದೆ, ನಿಮ್ಮ ಹೃದಯದಲ್ಲಿ ನಂಬಿದ್ರೆ, ಸೊ ನಿಮ್ಮ ಹೃದಯದಲ್ಲಿ ನಂಬಿದ್ರೆ ಮೊದಲ ಸ್ಟೆಪ್ ಏನಂತಂದ್ರೆ, ನೀವು ಯಾವ್ದು ನಂಬಿದಿರಿ ಅದನ್ನ ಬಾಯಿ ತುಡಿಲೇಬೇಕು. ನಾನು ನಂಬಿದ್ದೇನು, ಅದರಿಂದ ಈ ಬಾಯಿ ತುಡಿದೇನು. ಅಬ್ರಾಹ್ಮನಿಗೆ ಒಂದೇ ಒಂದು ಮಗು ಇಲ್ಲ, ಬಟ್ ಆದ್ರೂ ಕೂಡ ಅವನು ಹೇಳ್ತಾದ, ನಾನು ಅನೇಕ ಜನಗಳಿಗೆ ತಂದೆ ಆಗಿದ್ದೇನೆ. ನೀವೇ ಹೇಳ್ತೀರಿ ಪ್ರಿಯರ, ರೋಗದ ಮಧ್ಯದಲ್ಲಿ ಯೇಸುವಿನ ಗಾಯಗಳಿಂದ ಗುಣ ಹೊಂದಿದೆ ಎಂಬುದಾಗಿ ಹೇಳ್ತಾ ಇದ್ದೀರಾ, ಅಥವಾ ನಾನು ನೋವಿದೆ ಅಂತ ಹೇಳ್ತಾ ಇದ್ದೀರಾ? ಯಾಕೆ ನಿಮ್ಮ ಹೃದಯದಲ್ಲಿ ಆ ನಂಬಿಕೆ ಉತ್ಪತ್ತಿ ಆಗಿಲ್ಲ? ನಿಮ್ ಬಾಯಿಂದ ಬರೋದು ಪರವಾಗಿಲ್ಲ, ಯಾಕೆ ನಿಮ್ಮ ಹೃದಯದಲ್ಲಿ ನಂಬಿಕೆ ಉತ್ಪತ್ತಿ ಆಗಿಲ್ಲ? ನಿಮ್ಮ ಹೃದಯದಲ್ಲಿ ಯಾವ್ದು ನಂಬಿಕೆ ಇದೆಯೋ ಅದನ್ನ ಬಾಯ್ತಿ ಮಾತಾಡ್ತಾ ಇದ್ದೀರಿ, ಬಟ್ ನಿಮ್ಮ ಹೃದಯದಲ್ಲಿ ಜಸ್ಟ್ ಆ ನಂಬಿಕೆಯನ್ನು ಯಾಕೆ ನೀವು ಬಲಪಡಿಸ್ಕೊಳಕ್ ಆಗ್ತಲ್ಲ? ಹಾಗಾದ್ರೆ ಹೇಗೆ ಒಂದು ವ್ಯಕ್ತಿಯ ಒಳಗಡೆ ನಂಬಿಕೆ ಉತ್ಪತ್ತಿ ಆಗೋದು? ಓಕೆ, ಯೋಹಾನ Gospel of John chapter 8 verse 30 into 30. Into 30. ಆತನು ಈ ಮಾತುಗಳನ್ನು, ಅಂದ್ರೆ ಪ್ರಭು ಯೇಸು ಆತನು ಈ ಮಾತುಗಳನ್ನು ಹೇಳುತ್ತಿದ್ದಾಗಲೇ ಅನೇಕರು ಆತನಲ್ಲಿ ನಂಬಿಕೆ ಇಟ್ಟರು. ಅನೇಕರು ಆತನಲ್ಲಿ ನಂಬಿಕೆ ಇಟ್ಟರು. ನಂಬಿಕೆ ಬರೋದು ಹೇಗೆ? ಯೇಸುವಿನ ಮಾತುಗಳನ್ನ ನಿರಂತರವಾಗಿ ಕೇಳಿಸ್ಕೊಳ್ಳೋದ್ರಿಂದ. ಯೇಸು ಮಾತುಗಳು ನುಡಿತಾ ಇದಾರೆ, ಜನರು ಕೇಳಿಸ್ಕೊಳ್ತಾ ಇದಾರೆ. ಕೇಳಿಸ್ಕೊಂಡ ಜನರಲ್ಲಿ ಕೆಲವರಲ್ಲಿ ನಂಬಿಕೆ ಉತ್ಪತ್ತಿ ಆಯ್ತು. ಯೇಸುವಿನ ವಾಕ್ಯವನ್ನು ಕೇಳಿಸ್ಕೊಳ್ಳದೆ ನಿಮ್ಮ ಹೃದಯದಲ್ಲಿ ನಂಬಿಕೆ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆತನ ಮಾತುಗಳನ್ನು ಹೇಳುತ್ತಿದ್ದಾಗಲೇ ಅನೇಕರು ಆತನ ನಂಬಿಕೆ ಇಟ್ಟರು. ಯೇಸುವಿನ ಮಾತುಗಳನ್ನು ಎಷ್ಟು ಹೆಚ್ಚೆಚ್ಚಾಗಿ ಕೇಳಿಸ್ಕೊಳ್ತೀರಿ, ಅಷ್ಟು ಯಥೇಚ್ಛವಾಗಿ ಪ್ರೈಸ್ ಗಾಡ್ ನಿಮ್ಮ ಒಳಗಡೆ ನಂಬಿಕೆ ಉತ್ಪತ್ತಿ ಆಗ್ತದೆ. ಯಾರೋ ಹೊಸರು ಒಂದು ಬರೋದು, ನನಗೆ ಯೇಸು ನಂಬಿಕೆ ಇಲ್ಲ, ತೊಂದರೆ ಇಲ್ಲ, ಗುಡ್, ಪವರ್ಫುಲ್. ನೀವು ನಿಜಕ್ಕೂ ಪ್ರತಿ ಸಲ ಧ್ಯಾನ ಕೂಡ ಬರೋಕ್ಕಿಂತ ನೀನು ಭಾಗ್ಯವಂತ. ಖಾಲಿ ಕೊಡ ಹಿಡ್ಕೊ ಬಂದಿದ್ಯಾ, ಹಿಂದ್ಗಡೆ ಕೂತ್ಕೋ, ಇಲ್ಲ ಮುಂದ್ಗಡೆ ಕೂತ್ಕೋ, ಇಲ್ಲಿ ಹೇಳೋದನ್ನೇ ಕೇಳಿಸ್ಕೋ. ಇಲ್ಲಿ ಯೇಸುಸ್ವಾಮಿಯ ಮಾತುಗಳನ್ನ ನಾನು ಹೇಳುವಾಗ ನೀನು ಕೇಳಿಸ್ಕೊಳ್ವಾಗ ಏನು ಉತ್ಪತ್ತಿ ಆಗ್ತದೆ? ನಂಬಿಕೆ ಉತ್ಪತ್ತಿ ಆಗ್ತದೆ. ಹಲೋ. ಸೊ ಮತ್ತೊಂದು ರೀತಿ ಹೇಳಿದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಗಾಡ್, ನೀವು ಯೇಸುವಿನ ವಾಕ್ಯದಲ್ಲಿ ನೀವು ನಂಬಿಕೆ ಇಡೋದು ಮಾತ್ರ ಅಲ್ಲ ಪ್ರಿಯರೇ, ಆ ಯೇಸುವಿನ ವಾಕ್ಯ ಬೇರೆ ಯಾರಲ್ಲ, ಪ್ರಭು ಯೇಸು ಆಗಿದ್ದಾರೆ. ಯೇಸುವಿನ ನಂಬಿಕೆ ಇಡ್ತಾ ಇದ್ರಿ ನೀವು. ಅನುದಿನವೂ ಕೂಡ ಅವ್ರ ಜೊತೆಲಿ ಕಾಲ ಕಳೀತಾ, ಅನುದಿನೂ ಕೂಡ ಅವ್ರ ವಾಕ್ಯದಲ್ಲಿ ಕಾಲ ಕಳೆಯುತ್ತಾ, ಅನುದಿನೂ ಕೂಡ ಅವ್ರ ಟೀಚಿಂಗ್ ಪದೇ ಆಲಿಸುತ್ತಾ, ಯಾವಾಗ ನೀವು ದಿನಚರಿನ ಕಾಲ ಕಳಿತೀರಿ, ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಒಳಗಡೆ ನಂಬಿಕೆ ಉತ್ಪತ್ತಿ ಆಗ್ತಾ ಇರ್ತದೆ. ವಿಶ್ವಾಸ ಮೇಲ್ಮಟ್ಟಕ್ಕೆ ಏರ್ತಾ ಇರ್ತದೆ. ನಿಮ್ಮ ವಿಶ್ವಾಸ ಯಾವ ಮೇಲ್ಮಟ್ಟಕ್ಕೆ ಏರ್ತಾ ಇರ್ತದೋ, ಇನ್ಮೇಲೆ ಬೆಟ್ಟ ಗುಡ್ಡಗಳು ಖಂಡಿತ ಕುಸಿದು ಬೀಳ್ಬೇಕು. ಯಾಕೆ? ನಿಮ್ಮ ಬಾಯಿಂದ ಬರೋ ನುಡಿಗಳು ಗೆದ್ದುಗಳ ರೀತಿಯಲ್ಲಿ ಒಳಗಡೆ ಬೆಟ್ಟ ಗುಡ್ಡಗಳನ್ನು ಟೊಳ್ಳು ಮಾಡ್ತಾ ಇದೆ. ಬಟ್ ನೀವು ಅದಕ್ಕೆ ಡೈಲಿ ಅದ್ರ ಬದಲು ನೀವು ಗೆದ್ದುಳ ಸ್ಟಾರ್ಟಿಂಗ್ 10 ಅಂತ ಗೊತ್ತಾಗೋಯ್ತು, ಆಗ ನೀವು ಹೋಗಿ DD ಪೌಡರ್ ಹಾಕಿದ್ರಿ, ಏನಾಗ್ತದೆ? ಗೆದ್ದುಳ ಸತ್ತು ಹೋಗ್ತವೆ. ಅದೇ ತರ ಪ್ರಿಯರೇ, ನಿಮ್ಮ ವಿಶ್ವಾಸವು ಗೆದ್ದಲು ಹುಳಗಳ ರೀತಿಯಲ್ಲಿ ಅದು ಒಳಗಡೆ ಬೆಳೆದು ಜಸ್ಟ್ ಆ ರೋಗವನ್ನ ಅಥವಾ ಸಮಸ್ಯೆನ ಒಳಗಡೆ ಟೊಳ್ಳು ಮಾಡ್ಲಿಕ್ಕೆ ಹೋದಾಗ, ನೀವೇನಾದ್ರೂ ಆ ಕ್ಷಣದಲ್ಲಿ ಸಮಸ್ಯೆನ ಬಾಯಿ ತುಡಿದ್ರಿ, ನೀವು ಬೆಳೆತಿರುವಂತ ಗೆದ್ದಲುಗಳಿಗೆ DD ಪೌಡರ್ ಹಾಕ್ಬಿಟ್ರಿ. ಅಕ್ಕಪಕ್ಕದ ಕೇಳಿ, ಗೆದ್ದಲುಗಳಿಗೆ ಹೆಚ್ಚಿಗೆ ಸಮಯ DD ಪೌಡರ್ ಹಾಕಿ ಸಾಯಿಸ್ತಾ ಇದೆಯಾ, ಅಥವಾ ಗೆದ್ದಲುಗಳನ್ನು ಜಾಸ್ತಿ ಮಾಡ್ತಾ ಇದೆಯಾ? ಗೆದ್ದಲುಗಳಿಗೆ ಆಹಾರ ಕೊಡ್ತಾ ಇದೆಯಾ ಅಥವಾ ವಿಷ ಕೊಡ್ತಾ ಇದೆಯಾ? ಕೇಳಿ. ಯಾವ್ದು ಹೆಚ್ಚಿಗೆ ಕೊಡ್ತೀವಿ ಬೆಳಿಗ್ಗೆ ಸಾಯಂ ತನಕ? DD ಪೌಡ್ರ? ಅದಕ್ಕೆ ಅದು ಬೆಳಿಲಿಕ್ಕೆ ಬೇಕಾದ ಆಹಾರ ಕೊಡ್ತಾ ಇದೀವ. ಸಮಸ್ಯೆಗಳನ್ನ ನೀವು ಬಾಯ್ತು ಹೇಳುವಂತ ಪ್ರತಿ ಬಾರಿಯೂ ನೀವು ಎಷ್ಟೇ ವರ್ಷದಿಂದ ವಾಕ್ಯ ಹೇಳ್ಕೊಂಡ್ ಬಂದಿದ್ರು ಕೂಡ ಆ ವಾಕ್ಯನ ಹೇಳುವಂತ ಪ್ರತಿ ಬಾರಿಯೂ ಗೆದ್ದಲುಗಳ ಸಂತಾನ ಜಾಸ್ತಿ ಆಗ್ತದೆ. ಬಟ್ ಸಮಸ್ಯೆ ಹೇಳುವ ಪ್ರತಿ ಬಾರಿಯೂ ಔಷಧಿ ಹೊಡಿತಾ ಇದ್ರಿ, DD ಪೌಡ್ರು.
ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯ. ಹೇಳಿದ ಅರ್ಥ ಆಯ್ತಾ? ಹೇಳಿದ ಅರ್ಥ ಆಯ್ತಾ? ಆಗ ನಿಮ್ಮ ಮೇಲೆ ಯಾವ್ದು ನುಡಿಬೇಕು? ಬೆಟ್ಟಕ್ಕೆ ನುಡಿಬೇಕಾ ಅಥವಾ ಬೆಟ್ಟದ ಬಗ್ಗೆ ನುಡಿಬೇಕಾ? ಬೆಟ್ಟಕ್ಕೆ ನುಡಿಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಅಷ್ಟೇ ಪ್ರಿಯರೇ, ರಾತ್ರಿ ಮಲಗುವಾಗಲೂ ಅಷ್ಟೇ, ಬೆಳಗ್ಗೆ ಎದ್ದಾಗಲೂ ಅಷ್ಟೇ, ನಾನು ನುಡಿದಂತೆ ನನಗಾಗ್ತದೆ, ನಾನು ನುಡಿದಂತೆ ನನಗೆ ಆಗ್ತದೆ. ಪದೇ ಪದೇ ಜ್ಞಾಪಿಸ್ಕೊಳ್ಳಿ. ಆಗ ಅಟ್ಲೀಸ್ಟ್ ನಿಮ್ಮ ಬಾಯಿಂದ ಬರುವಂಥ ನೆಗೆಟಿವ್ ವರ್ಡ್ಸ್ ಕಡಿಮೆ ಆಗ್ತದೆ. ಪದೇ ಪದೇ ನುಡಿರಿ, ನಾನು ನುಡಿದಂತೆ ನೆರವೇರ್ತದೆ, ನಾನು ನುಡಿದಂತೆ ನೆರವೇರ್ತದೆ. ನೀವು ಸಮಸ್ಯೆ ನಂಬಲಿಕ್ಕಾಗಿ ಅರ್ಧ ಗಂಟೆ ಕೂತ್ಕೊಂಡು ಹೇಳ್ಬೇಕಾಗಿಲ್ಲ. ಸಮಸ್ಯೆ ನಂಬಲಿಕ್ಕೆ ಅದು ನಮ್ಗೆ ಹುಟ್ಟು ಸ್ವಭಾವ, ಅದು ಬಂದ್ಬಿಟ್ಟಿದೆ ಮೊದಲಿಂದ. ಬಟ್ ದೇವ್ರ ವಾಕ್ಯನ ನಂಬಬೇಕಾದ್ರೆ ನೀವು ಖಂಡಿತವಾಗಿಯೂ ನಿಮ್ಮ ಸಮಯವನ್ನು ಉಪಯೋಗಿಸಲೇಬೇಕು, ಬಂಡವಾಳ ಹಾಕಲೇಬೇಕು. ಹಾಲೆಲೂಯ, ಹಾಲೆಲೂಯ.